ಮಿಸ್ಟೀರಿಯಸ್ ಕನ್ನಡಿಗ ಅವರು ಬರ್ತಿದ್ದಾರೆ. ಆಗ್ತಿದೆಯಲ್ಲ, ಎರಡು ಕೈ ಎರಡು ಕಾಲು ಬಿಟ್ಟು ಹೋಗಿ ಹೇಳ್ತೀನಿ ನಾನು. ಹಲೋ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೆಯಾ? ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೆಯಾ? 1 ಗಂಟೆ? ಏಯ್, ಚಾನ್ಸೇ ಇಲ್ಲ. ನಾನು 6:30ಗೆ ನಿಂಗೆ ಮೆಸೇಜ್ ಮಾಡಿ ಹಾಕಿದ್ದೆ, 6ಗೆ ಮೆಸೇಜ್ ಮಾಡಿದ್ದೆ 7:30 ಬರ್ತೀನಿ ಅಂತ. ಬ್ರೇಕ್ಫಾಸ್ಟ್ ಆಯಿತಾ? ಕಾಲೇಜಿಗೆ ಬ್ರೇಕ್ಫಾಸ್ಟು ಸಿಗುತ್ತೆ. ಹಾಂ, ಕಾಲೇಜ್ ಹತ್ರ ಇರ್ತೀನಿ. ಹಾಂ, ಚಳಿನಾ? ನನಗೆ ಚಳಿ ಆಗ್ತಾ ಇಲ್ಲ. ಹಾಂ, ನೀವು 6 ಗಂಟೆಗೆ ಇದ್ದ? ನಾನು 5:45ಗೆ ಅಲಾರ್ಮ್ ಇಟ್ಟಿದ್ದೆ. 1 ನಿಮಿಷ ಇಟ್ಟು ಆಮೇಲೆ ಮತ್ತೆ ನೀನು ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಅಂತ 7:30 ಅಂದೆ. ಹಂಗೆ ಹೊರಡೋದ? ಕಂಫರ್ಟ್ ಇಲ್ಲ, ಇದು ಕಂಫರ್ಟ್ ಇಲ್ಲ. ಇಲ್ಲ, $500. ಈ ಬಿಸಿಲಿಗೆ ಅಂತ ಚಳಿ ಮಾರ ನಿಂಗೆ. ಬೆಳಗ್ಗೆಯಿಂದ ಬರೀ 15 ಹೇಳ್ತಾ ಇದೆಯಾ ಚಳಿ ಚಳಿ ಅಂತ. ಈ ಬಿಸಿಲಿಗೆ ಕೂಡ ಜ್ವರ ಇದ್ರೆ ಬಿಸಿ ಆಗಬೇಕು, ಚಳಿ ಹಂಗಾಗೋದು. ಆಯ್ತು, ಇಷ್ಟೇ ನೆಟ್ವರ್ಕು, ಹಣೆ ಬರ. ನೆಟ್ವರ್ಕ್ ಇಲ್ಲ. ಮತ್ತೆ ಏನು ಹೇಳಿರೋದು ಆವಾಗ? ಏನು ಹೇಳಿರೋದು ಮತ್ತೆ ನಾನು? ನೆಟ್ವರ್ಕ್ ಇರಲ್ಲ ಅಂತ. ಇನ್ನು ಟಾಪಿಗೆ ಹೋದ್ಮೇಲೆ ಅದು ಇರಲ್ಲ ಆ ಕಡೆ. ಈ ಬಿಸಿಲಲ್ಲೂ ಚಳಿ ಅಂತಿದೆಯಲ್ಲಪ್ಪ ರಾಮ. ಎರಡು ಕೈ ಎರಡು ಕಾಲು ಬಿಟ್ಟು ಹೋಗಿ ಹೇಳ್ತೀನಿ ನಾನು. ಏನು? ಹಾಂ, ಹೌದು. 15 ಕಿಲೋಮೀಟ್ರಲ್ಲಿ ಹೀಟಾಗಿ ಹೋಗಿರುತ್ತೆ ಇಂಜಿನು. 15 ಕಿಲೋಮೀಟ್ರಲ್ಲಿ ಇಂಜಿನ್ ಹೀಟಾಗಿ ಹೋಗಿರುತ್ತೆ ಅಂತ. ಇವತ್ತು ನಾವಿಬ್ರು ಬಿಸ್ಲೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಹಾಂ, ವ್ಯೂ ಪಾಯಿಂಟಿಗೆ ಹೋದಾಗ ಸ್ವಲ್ಪ ಬಿಸಿಲು ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊತ್ತು ಕಾಲಲ್ಲಿ ಮಾತಾಡ್ಕೊಬರ್ತಾಯಿದ್ವಿ, ನೆಟ್ವರ್ಕ್ ಇಲ್ಲ ಇಲ್ಲಿ. ನೆಟ್ವರ್ಕ್ ಇಲ್ದಿರೋದ್ರಿಂದ ನಮ್ಮಿಬ್ರಿಗೂ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಗಡಿ
ಡಿಸ್ಟರ್ಬ್ ಮಾಡಬೇಡ ಡಬ್ಬ ನನ್ನ ಮಗನೇ ಅಂತ. ನೀವು ಏನೇ ಹೇಳಿ, ರೋಡಲ್ಲಿ ಬೈಕ್ ಓಡಿಸೋ ಮಜಾನೇ ಒಂಥರ ಬೇರೆ. ಈ ಫುಲ್ ಗ್ರೀನರಿ ಮಧ್ಯೆ ಟ್ರಾವೆಲ್ ಮಾಡೋದಿದೆಯಲ್ಲ, ಏನು ಸಾಕಾಗಿರುತ್ತೆ. ಹೊರಗಡೆ ಅಷ್ಟು ಬಿಸಿಲು ಇದ್ರೂ ಕೂಡ ಎಷ್ಟು ತಣ್ಣಗೆ ಗಾಳಿ ಹೊಡಿತಾ ಇದೆ. ಆಗ್ತಿದೆಯಲ್ಲ. ಬನ್ನಿ ಬನ್ನಿ, ತೊಂದರೆ ಇಲ್ಲ, ಮಾತಾಡುವ. ಫೋಟೋ ಶೂಟ್ ನಡೀತಾ ಇದೆಯಲ್ಲ ಇಲ್ಲಿ. ಬೈಕಲ್ಲೆಲ್ಲ ಬರೋರು ತುಂಬ ಫಾಸ್ಟಾಗಿ ಬರಬೇಡಿ, ಯಾಕಂದರೆ ಟರ್ನಲ್ಲೆಲ್ಲ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಮರ ಗಿಡ, ಒಂದೊಂದು ಸತಿ ಗೆಲ್ಲುಗಳು, ಒಂದೊಂದು ಸತಿ ಕಲ್ಲೆಲ್ಲ ಬಿದ್ದಿರುತ್ತೆ. ಗಾಡಿ ಲೈನ್ ಬರ್ಸಿದಾನ. ಏನು ಲೈನ್ ಬರ್ಸೋ ನೋಡೋಣ. ಎಷ್ಟೇ ಎತ್ತರಕ್ಕೆ ಏರಿದರೂ ಅನ್ನ ತಿನ್ನಲು ತಲೆ ಬಾಗಲೇಬೇಕು. ಸಾಕತ್ತಾಗಿರೋ ಲೈನ್ ಮಾತ್ರ. ಈ ಆಟೋದಲ್ಲಿ ಕೆಲವು ಕಾರ್ಗಳೆಲ್ಲ ತುಂಬ ಚೆನ್ನಾಗಿ ಬಂದು ಬರೆದಿರ್ತಾರೆ ಲೈನ್ಸ್ ಎಲ್ಲ. ಬಿಸ್ಲೆ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಒಳಗೆ ಎಲ್ಲೋ ಇಲ್ಲ ಅಲ್ಲ. ಟಿಕೆಟ್ ಕೊಡೋ ಸ್ಥಳ. ಪ್ರವೇಶ ಶುಲ್ಕ ಒಬ್ಬರಿಗೆ 20 ರೂಪಾಯಿ. ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ. ಎಳಸೂರು ಹಾಸನ ವಿಭಾಗ, ಎಳಸೂರು ವಲಯ. ಯಾರು ಕಾಣಿಸ್ತಾ ಇಲ್ಲ ಮಚ್ಚ. ಇಲ್ಲ, ಓಪನ್ ಇದೆಯಲ್ಲ. ಆಮೇಲೆ ಬರ್ಬೇಕಾದ್ರೆ ಇಸ್ಕೋಬೋದು ಮೇ ಬಿ. ಟಾಯ್ಲೆಟ್ ಎಲ್ಲ ಇದೆ ಮಚ್ಚ ಇಲ್ಲಿ. ಇದನ್ನ ಹಾಕ್ತೀನಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವಾ. ಒಂದು ಲೆಕ್ಕದಲ್ಲಿ ಏನು ಗೊತ್ತಾ, ಮಡಿಕೇರಿಲಿ ಇದೆಯಲ್ಲ, ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ, ಅದಕ್ಕಿಂತ ವ್ಯೂ ಇದೆ ಚೆನ್ನಾಗಿರೋದು. ಯಾರೂ ಇಲ್ಲ ಬ್ರೋ. ವಾವ್, ಸಕ್ಕತ್ತಾಗಿದೆಯಲ್ಲ. ಏನು ತೆಗಿದೆ? ಯಾವುದ್ರಲ್ಲಿ? ಇದರಲ್ಲಿ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರಲ್ಲ. ವಾವ್, ಅಲ್ಲಿ ನೋಡು ಆ ಕಡೆ ಫಾಗೆಲ್ಲ ಇದ್ರೆ ಈ ವ್ಯೂನೇ ಕಾಣಿಸಲ್ಲ ಬ್ರೋ. ಸ್ವಲ್ಪ ಈ ಥರ ಬಿಸಿಲು ಇರಬೇಕು ಅಟ್ಲೀಸ್ಟು. ಹಾಂ, ವಾವ್, ಹಿಂಗಿದೆ ಬ್ರೋ ಇದು. ಇನ್ನೂ ತುಂಬ ಜನ ಗೊತ್ತಾಗಿಲ್ಲ ಅನ್ಸುತ್ತಲ್ಲ ಈ ಪ್ಲೇಸ್ ಬಗ್ಗೆ. ಅದು ದೊಡ್ಡ ಬೆಟ್ಟ. ಮತ್ತೆ ನಾಳ್ದು ಇಲ್ಲಿಂದ ಹೊರಡ್ಬೇಕು. ಬರೋದಾದ್ರೆ ಈ ಸೈಡಿಂದ ಬರೋಕ್ಕಾಗುತ್ತೆ, ಈ ಸೈಡಿಂದ ಬರೋಕ್ಕಾಗುತ್ತೆ. 26ಕ್ಕೆ ಈ ಸೈಡಿಂದ ಹೊರಡ್ಬೇಕು. ಈ ಸೈಡಿಂದ ಇಲ್ಲಿಂದ ಕೆಳಗೆ. ಇದು ಫಸ್ಟ್ ವ್ಯೂ ಪಾಯಿಂಟ್ ಅದು. ಓಕೆ, ಇಲ್ಲಿ ಹಿಂಗೆ ನಿಂಗೆ ಭಟ್ರ ಮನೆಯಲ್ಲೂ ಸಿಗೋದು ಗೊತ್ತಾ? ಇಲ್ಲಿ ಸಿಗುತ್ತೆ. ಇಲ್ಲಿ ಫಸ್ಟ್ ವ್ಯೂ ಪಾಯಿಂಟಿಂದ ಸ್ವಲ್ಪ ಕೆಳಗೆ. ಫಸ್ಟ್ ವ್ಯೂ ಪಾಯಿಂಟ್ ಇಂದ ಕೆಳಗೆ. ಇದು ಹಾಗಾದ್ರೆ ದೇವಸ್ಥಾನ ಇಲ್ಲಿ ಕುಕ್ಕಿಸುಬ್ರ. ದೇವಸ್ಥಾನ ಇಲ್ಲಿರೋದು. ಇಲ್ಲಿಂದ ಸ್ಟಾರ್ಟ್ ಮಾಡಲಿಕ್ಕೆ. ಹಾಗಾದ್ರೆ ಇಲ್ಲಿ ಇರೋದು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೋಗಿ ಬರ್ಬೇಕು. 12 ಕಿಲೋಮೀಟ್ರ್. 12 ಜಾಸ್ತಿ ಇದೆ ಅನ್ಸುತ್ತೆ. 6 ಕಿಲೋಮೀಟ್ರ್ ಭಟ್ರ ಮನೆ, 6 ಕಿಲೋಮೀಟ್ರ್ ಮೇಲೆ ಅಂತ ಹೇಳಿದಾಗ ಆಯ್ತು. ಮತ್ತೆ ಗೊತ್ತಿಲ್ಲ, ಯಾರು ಗೊತ್ತಿದ್ದವರು ಕಮೆಂಟ್ ಮಾಡಿ. ಹೇಳು ಮಚ್ಚ, ಪರವಾಗಿಲ್ಲ ಹೇಳು. ಸರಿ, ಮತ್ತೆ ಹೋಗುವ ವಾಪಸ್ ನಮ್ಮ ಎಲ್ಲಿಗೆ? ವಾಪಸ್ ನಮ್ಮ
ಓಹೋ ಚೆನ್ನಾಗಿ ಕಾಣಿಸ್ತಿದೆ ಮಾರೆ. ತಲೆಯಿಂದ ಭಾರ ತೆಗೆದಿಟ್ಟು ಕಿರೀಟ ಕೊಟ್ಟಾಗ ಹಾಗೆ ಆಗ್ತಾ ಉಂಟು. ಓ ಓ ಮಿಸ್ಟೀರಿಯಸ್ ಕನ್ನಡಿಗ ಅವರು ಬರ್ತಿದ್ದಾರೆ. ಮಿಸ್ಟೀರಿಯಸ್ ಕನ್ನಡಿಗ. ಓ ದೇವ, ಹೆಂಗಿದೆಲ್ಲ ಘಾಟು, ಬಿಸಿಲಿ ಘಾಟ್. ಓಹೋ ಹೋ ಹೋ ಹೋ. ಸ್ಪೀಡ್ ಹೋಗಕ್ಕಿಲ್ಲ ಫ್ರೆಂಡ್ಸ್. ಬಿಸಿಲು ಕುದುರೆ ಒಂದು ಎದೆಯಿಂದ ಓಡಿದಂತೆ ಅಂತೇಳಿ ಹೇಳಿ 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 ನಂಗೆ ಸಾಕಾಯ್ತು. ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ನೀನ್ ಮಜಾ ತಗೋ ಕೂತಿದ್ಯಾ ಇಲ್ಲಿ? ಹೌದಾ? ಮಿಸ್ಟೀರಿಯಸ್ ಕನ್ನಡಿಗ ಹೊಡಿತಾ ಇದ್ದಾರೆ ಬೈಕ್ನ. ಬರಬೇಕಾದ್ರೆ ಬೈಕು 15, 20 ತಪ್ಪಿದ್ರೆ 30. ಇವಾಗ 30, 40, 50 ಇಷ್ಟೇ. ಬರ್ಬೇಕಾದ್ರೆ ನಿಧಾನವಾಗಿ ಬರುತ್ತೆ, ಹೋಗ್ಬೇಕಾದ್ರೆ ಹೋಗುತ್ತೆ. ಅಲ್ಲಿಂದ ಹೀಗೆ ಬಂದು ಲೀನ್ ಮಾಡ್ಕೊಂಡು ಹೋದ್ರೆ ಸೀದಾ ನಾನು ಬರ್ಬೇಕಾ ನೀನು ಬರ್ತೀನಿ? ನೀವು ಬನ್ನಿ, ನಿಮ್ಮದು ವೀಡಿಯೋ ಆಗ್ತದೆ ಒಳ್ಳೆ. ನಾನು ಆ ಕಡೆ ಬರ್ಬೇಕಾ? ಹಾಂ, ಸೀದಾ ಮೇಲೆ ಹೋದ್ರೆ ಆಯ್ತು. ನಾನು ಅಲ್ಲಿ ನಿಂತಿರ್ತೇನೆ. ವ್ಯೂ ಪಾಯಿಂಟಿಗೆ ಹೋಗಿ ಬಂದಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಪೋಸ್ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ.